ಬುಧನ ಸಂಚಾರ ನೋಡಿ, ಬುಧನು ಪ್ರಾರಂಭದಲ್ಲಿ 2ನೇ ತಾರೀಕುವರೆಗೂ ಒಳ್ಳೆ ರೀತಿಯ ಸ್ಥಿತಿಯಲ್ಲಿ ಫಲ ಕೊಡ್ತಾನೆ. ವ್ಯಾಪಾರ ವ್ಯವಹಾರ ವಹಿವಾಟುಗಳು ಮಾಡ್ತಾ ಇರ್ತಕ್ಕಂಥವ್ರಿಗೆ, ವೈದ್ಯಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ ಹಣಕಾಸಿನ ಸೌಲಭ್ಯ ಸೌಕರ್ಯಗಳು ಬರುವಂತಹ ಆದಾಯ ಕ್ಷೇತ್ರಗಳಲ್ಲೂ ಕೂಡ ಸಕ್ಸಸ್ ರೇಟ್ ಇರುತ್ತೆ. ಸೊ ಒಳ್ಳೆ ರೀತಿಯ ಪ್ರಯತ್ನಗಳಿರುತ್ತೆ. ಆದರೆ 2ರ ನಂತರ ತುಲಾರಾಶಿಗೆ ಪ್ರವೇಶ ಮಾಡ್ತಾನೆ. ಹಾಗಾಗಿ ತುಲಾರಾಶಿಗೆ ಪ್ರವೇಶ ಮಾಡುವಂತಹ ಬುಧನು ಸೂರ್ಯನ ಜೊತೆ ಏತಿ ಆಗ್ತಾನೆ, ಕುಜನ ಜೊತೆ ಏತಿ ಆಗ್ತಾನೆ. ಇಲ್ಲಿ ನಿಷ್ಫಲದಾಯಕವಾದ ಫಲಗಳನ್ನ ಕೊಟ್ಬಿಡ್ತಾನೆ. ಏಕೆಂತಂದರೆ ಸೂರ್ಯನು ನೀಚ ಸ್ಥಿತಿ ಇರೋದ್ರಿಂದ ಬುಧನು ಕೂಡ ಇಲ್ಲಿ ಅಸಹಾಯಕನಾಗ್ತಾನೆ, ಹೆಲ್ಪ್ಲೆಸ್ ಆಗ್ತಾನೆ, ಸಪೋರ್ಟ್ ಕೊಡೋಕ್ಕಾಗಲ್ಲ. ಹಾಗಾಗಿ ಎಲ್ಲ ರೀತಿಯ ಪ್ರಯತ್ನಗಳು ಕೂಡ ದುಷ್ಫಲದಾಯಕವಾಗಿರುತ್ತೆ ಕೂಡ. ಬಿಸ್ನೆಸ್ಸು, ವ್ಯಾಪಾರ, ಒಡಂಬಡಿಕೆಗಳು, ಒಪ್ಪಂದಗಳು, ಬ್ಯಾಂಕ್ ವ್ಯವಹಾರಗಳು, ಫೈನಾನ್ಸ್ ವ್ಯವಹಾರಗಳು ಮತ್ತು ಇನ್ವೆಸ್ಟ್ಮೆಂಟ್ ಮಾಡುವಂತಹದ್ದು, ಭೂಮಿ ಪ್ರಯತ್ನಗಳು ಮಾಡ್ತಾ ಇರ್ತಕ್ಕಂಥವ್ರಿಗೆ, ಮುಖ್ಯವಾಗಿ ಈ ರಿಯಲ್ ಎಸ್ಟೇಟ್ ಉದ್ಯಮಿಗಳಲ್ಲಿ ಯಾರೆಲ್ಲ ಇರ್ತೀರಾ, ಬಿಲ್ಡರ್ಸು, ಮನೆಗಳು ಕಟ್ಟೋರು, ಬಿಲ್ಡಿಂಗ್ಸ್ ಕಟ್ಟೋರು, ಅಪಾರ್ಟ್ಮೆಂಟ್ಗಳು ಸೇಲ್ ಮಾಡೋರಾಗಿರ್ಬೋದು, ಇವರೆಲ್ಲರಿಗೂ ಕೂಡ ಹೊಡೆತ ಬೀಳುತ್ತೆ, ಹೆಚ್ಚು ಕಮ್ಮಿಗಳಾಗತ್ತೆ. ವಿಶೇಷವಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಯಾರು ವೃತ್ತಿ ನಿಂತಿದ್ದೀರಾ ಅಂತಹವರಿಗೆ ತುಂಬಾ ಪೆಟ್ಟಾಗುವಂತಹದ್ದು, ಹೊಡೆತ ಬೀಳುವಂಥದ್ದು, ತೊಂದರೆಗಳು ಕಂಡು ಬರುವಂತಹದ್ದು ಜಾಸ್ತಿ ಇರುತ್ತೆ. ಹಾಗಾಗಿ 2ರ ನಂತರ ಅಷ್ಟೊಂದು ಸಮರ್ಪಕವಾದಂತಹ ಸಮಯ ಇಲ್ಲ. 24ರವರೆಗೂ ಕೂಡ ನೋಡಿ, ಈ ತಿಂಗಳಲ್ಲಿ ನಿಮಗೆ ಬುಧನು 3 ಮನೆಗಳಿಗೆ ಸಂಚಾರ ಮಾಡ್ತಾ ಇರ್ತಾನೆ. ಹಾಗಾಗಿ 3 ರೀತಿಯ ಬದಲಾವಣೆಯ ಫಲಗಳನ್ನು ಕೊಟ್ಟು ಮುಂದಕ್ಕೆ ಹೋಗ್ತಾನೆ. ಆದರೆ ನಿಮಗೆ 2ನೇ ತಾರೀಕಿಂದ 24ರವರೆಗೂ ಸುಮಾರು 22 ದಿನಗಳ ಕಾಲ ನಿಮ್ಮ ಒಂದು ಡೈರಿಯಲ್ಲಿ ನೋಟ್ ಮಾಡ್ಕೊಳ್ಳಿ, ಇಲ್ಲ ಕ್ಯಾಲೆಂಡರಲ್ಲಿ ನೋಟ್ ಮಾಡ್ಕೊಳ್ಳಿ. ಈ ಒಂದು ಸಮಯದಲ್ಲಿ ನಾನು ಹೇಳಿರ್ತಕ್ಕಂತಹ ಎಲ್ಲ ವೃತ್ತಿಯಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಅಸಮಂಜಸವಾದಂತಹ ಪ್ರತಿಫಲಗಳು, ಎಫೆಕ್ಟ್ಗಳಿರುತ್ತೆ. ಹಾಗಾಗಿ ಬುಧಗ್ರಹದ ಪರಿಹಾರ ಮಾಡ್ಕೊಳ್ಳಿ. ಎಲ್ಲಾದರೂ ಮಹಾವಿಷ್ಣುವಿನ ದರ್ಶನ ಮಾಡಿ ಪುಣ್ಯಸ್ಥಳಕ್ಕೆ ಹೋಗಿ ಬನ್ನಿ. ಸೊ ಶ್ರೇಷ್ಠವಾದ ಫಲನ ಪಡಿಬೋದಾಗಿರುತ್ತೆ.